ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇತ್ತೀಚೆಗೆ ಯತೀಂದ್ರ ಅವರ ಸ್ಟೇಟ್ಮೆಂಟ್ ಆದ್ಮೇಲೆ ಏನ್ ಸರ್ ನೀವೇ ಮುಂದುವರಿತೀರಾ ಅಂತಂದ್ರೆ ಎಲ್ಲ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಅಂದ್ರು. ಸೊ ಇಬ್ರು ಕೂಡ ಕಾನ್ಫಿಡೆಂಟ್ ಆಗಿ ನಾನೇ ಮುಂದುವರಿತೀನಿ ಅಥವಾ ಬದಲಾವಣೆ ಇಲ್ಲ ಅಂತ ಹೇಳಿದ ಪಕ್ಷದಲ್ಲಿ ಜನ ಏನ್ ಅರ್ಥ ಮಾಡ್ಕೋಬೇಕು ಹೇಳಿ? ಜನ ಏನರ್ಥ ಉತ್ತರ ಯಾರಿಂದ ಬಯಸ್ತಾರೆ ಜನ? ಈಗ ಉತ್ತರ ಬಿಡಿ, DCM ಅವರಿಂದ ಬೇಡ, ನೀವು ಮುಖ್ಯಮಂತ್ರಿಗಳಿಂದನೇ ಜನ ಬಯಸ್ತಾರೆ, ಯಾಕಂದ್ರೆ ನೀವು ಮುಖ್ಯಮಂತ್ರಿಗಳಾಗಿದ್ದೀರಿ. ಸೊ ನೀವು ಮುಖ್ಯಮಂತ್ರಿಗಳಾದ್ರಿಂದ ಜನ ನಿಮ್ಮ ಹತ್ರ ಏನು ಉತ್ತರ ಬಯಸ್ತಾರೆ? ಇಲ್ಲ ನಾನೇ ಮುಖ್ಯಮಂತ್ರಿ, ದೇರ್ ಇಸ್ ನೋ ಚೇಂಜ್, ಇಲ್ಲ DK ಶಿವಕುಮಾರ್ ಅವ್ರ ಜೊತೆಗೆ ಯಾವುದೇ ಹಣೆ ಪ್ರಮಾಣ ಆಗಿಲ್ಲ, ಯಾವ ಪ್ರಾಮಿಸ್ ಕೊಟ್ಟಿಲ್ಲ, ಏನು ಮಾತಾಗಿಲ್ಲ, ನಾನೇ ಮುಂದುವರಿತೀನಿ ಅಂತ ಹೇಳಿದ್ರೆ ಎಲ್ಲ ಗಪ್ಚುಪ್ ಆಗ್ತಾರಲ್ರಿ ಸರ್. ಇಲ್ಲ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತಂದ್ರೆ ಏನಾದ್ರ ಅರ್ಥ? ಮೇಡಮ್, ಇವತ್ತು ಮುಖ್ಯಮಂತ್ರಿ ಅನ್ನುವಂಥ ಕುರ್ಚಿ ಇರ್ತಕ್ಕಂಥದ್ದು ಒಂದೇನೆ. ನಾನು ನಿಮ್ಗೆ ಒಂದೆರಡು ಘಟನಾವಳಿಗಳನ್ನ ಹೇಳ್ತೀನಿ ಮೇಡಮ್. ಉದಾಹರಣೆ, ಈಗ ಏನು ವೀರೇಂದ್ರ ಪಾಟೀಲ್ರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ರು. ವೀರೇಂದ್ರ ಪಾಟೀಲ್ ಅವರು ಬಂಗಾರಪ್ಪನವರಿಗೆ ಗೊತ್ತಿತ್ತೋ ಇಲ್ವೋ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಆ ದಿನಮಾನಸಕ್ಕೆ ವಿತ್ ಇನ್ ನೋ ಟೈಮಲ್ಲಿ ಹೈಕಮಾಂಡ್ ಅವರನ್ನ ಮುಖ್ಯಮಂತ್ರಿ ಮಾಡ್ತಾರೆ. ಇನ್ನೊಂದು ಘಟನೆಯಲ್ಲಿ SM ಕೃಷ್ಣ ಅವರು ಮಲೆಮಹದೇಶ್ವರ ಬೆಟ್ಟಕ್ಕೆ ಹೋಗಿ ಪೂಜೆ ಮಾಡಿಸ್ತಾ ಇರ್ತಾರೆ, ನಾನೇ ಮುಖ್ಯಮಂತ್ರಿ ಆಗಿದ್ದೀನಿ ಅಂತ. ಆದ್ರೆ ಅಷ್ಟರೊಳಗಡೆ ಹೈಕಮಾಂಡ್ ಇಂದ ಒಂದು ಲಕೋಟೆಲ್ ಬರ್ತದೆ, ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿ ಅಂತ ಹೇಳ್ಬಿಟ್ಟು. ತದನಂತರ SM ಕೃಷ್ಣ ವೀರೇಂದ್ರ ಪಾಟೀಲ್ ಅವ್ರಿಗೆ ಹುಷಾರಿರ್ಲಿಲ್ಲ, ಅವರು ರಾಜೀವ್ ಗಾಂಧಿ ಅವ್ರು ಬಂದ್ರು, ನಿಮ್ಗೆ CM ಬದಲಾವಣೆ ಅಂತ ಹೇಳಿದ್ರು, ಬಂಗಾರಪ್ಪ ಅವ್ರಿಗೂ ಗೊತ್ತಿರಲಿಲ್ಲ, ಕೊನೆಗೆ ಬಂಗಾರಪ್ಪ ವೀರಪ್ಪ ಮೊಯ್ಲಿ ಆಯ್ತು. ಆಯ್ತು, ವಾಟ್ ಈಸ್ ದ ಪಾಯಿಂಟ್? ಪಾಯಿಂಟ್ ಏನು? ಹೈಕಮಾಂಡ್ ಬಯಸಿದ್ರಲ್ಲ, ಆಲ್ರೆಡಿ ಇಲ್ಲಿವರೆಗೆ ಬಂದಿದೆ ನೀರು, ನೀವು ಬಂದುಬಿಟ್ಟು ಇಮಿಡಿಯೇಟ್ ಆಗಿ ಹಿಂಗ್ ಚೇಂಜ್ ಮಾಡೋದು ಬೇರೆ, ಬಂದುಬಿಟ್ಟು ಹಿಂಗೆ ಲಕೋಟೆಯಲ್ಲಿ ಕೊಡೋದು ಬೇರೆ. 1-2 ವರ್ಷದಿಂದ ಕೊಳಿತಾ ಇದೆ ಈ ಇಶ್ಯೂ. ಇದು ಕೊಳತು ಗಬ್ಬನಾರ್ತಾ ಇದೆ. ಇಲ್ಲಿಯವರೆಗೂ ನೀವು ಒಂದು ಡಿಸಿಷನ್ ಅರೈವ್ ಆಗಿಲ್ಲ ಹೈಕಮಾಂಡ್ ಅಂದ್ರೆ ಏನ್ ಅನ್ಕೊಂಡ್ರಿ? ಕರ್ನಾಟಕ ಜನರು ಏನ್ ಅನ್ಕೊಂಡಿರಿ ನೀವು? ನೋಡಿ ಮೇಡಮ್, ಇದು ಪಕ್ಷದ ಇಂಟರ್ನಲ್ ಮ್ಯಾಟರ್ಸ್. ನಮ್ಮ ಪಕ್ಷದ ಹೈಕಮಾಂಡ್ ಇದು ಇಂಟರ್ನಲ್ ಮ್ಯಾಟರ್ಸ್ ಅಲ್ಲ, ಇದು ಮುಖ್ಯಮಂತ್ರಿಗೆ ಸಂಬಂಧಪಟ್ಟಂತ ವಿಚಾರ. ಇದು ಡೈರೆಕ್ಟ್ಲಿ ಎಫೆಕ್ಟ್ ಆಗೋದು ಕರ್ನಾಟಕದ ಜನರಿಗೆ. ನಿಮ್ಮ ಪಕ್ಷದಲ್ಲಿ ನಿಮ್ಮ ಪಕ್ಷಾಧ್ಯಕ್ಷ ನಾವು ಕೇಳಿದ್ವಿ ಇವತ್ತು, ಯಾವಾಗ್ರಿ ನೀವು ಪಕ್ಷಾಧ್ಯಕ್ಷನ ಯಾವಾಗ ಬದಲಾವಣೆ ಮಾಡ್ತೀರಿ? ಏನ್ರಿ ಬಿಜೆಪಿ ಅವರು ನಿಮ್ಗೆ ತಾಕತ್ತಿಲ್ವಾ ಹೈಕಮಾಂಡ್ಗೆ? 2 ವರ್ಷದಿಂದ ಬಿಟ್ಟು ಈಗ ಇನ್ನೂ 2 ವರ್ಷಕ್ಕೆ ಇವ್ರನ್ನೇ ಮುಂದುವರಿಸ್ತೀವಿ ಅಂತಾನು ಹೇಳಿಲ್ಲ, ಚೇಂಜ್ ಮಾಡ್ತೀವಿ ಅಂತಾನು ಹೇಳಿಲ್ಲ ಅಂತ ಕೇಳಿದ್ವಾ? ಇಲ್ಲ, ದಟ್ ಇಸ್ ಯುವರ್ ಇಂಟರ್ನಲ್ ಪಾರ್ಟಿ ಪಾಲಿಟಿಕ್ಸ್. ಅದನ್ನ ನೀವು ಮಾಡಿ. ಮುಖ್ಯಮಂತ್ರಿ ಬದಲಾವಣೆ, ಸಂಪುಟ ಪುನಾರಚನೆ, ಸಂಪುಟ ವಿಸ್ತರಣೆ, ಇಟ್ಸ್ ಡೈರೆಕ್ಟ್ಲಿ ಜನರಿಗೆ ಎಫೆಕ್ಟ್ ಆಗುವಂತದ್ದು. ಇಲ್ಲಿ ಕರ್ನಾಟಕ ಸರ್ಕಾರ ಅದ್ರ ಕೆಲಸ ಮಾಡ್ತಾ ಇದೆ. ನಮಗೆ ಕುಮಾರಸ್ವಾಮಿ ಅವರಾಗೆ ಅವಕಾಶವಾದಿನೂ ಅಲ್ಲ, ಅಥವಾ ಯಡಿಯೂರಪ್ಪನವರ ತರ ಅವಸರನೂ ಬೇಕಾಗಿಲ್ಲ. ಅದಕ್ಕೆ ಸುಬ್ಬಾರೆಡ್ಡಿ ಅವ್ರು ನಾನು ಅಷ್ಟೇ ನಿಗಮ ಮಂಡಳಿ ಸಾಮಾನ್ಯ ಮೇಡಮ್, ನೀವು ಬಹಳ ಶ್ರಮ ಪಟ್ಟು ಇಲ್ಲಿ ಈ ಸ್ಥಾನಕ್ಕೆ ಬಂದಿದ್ದೀರಾ. ನೀವು ಮುಂದಕ್ಕೆ ಯಾವ್ದು ಯೋಚನೆ ಮಾಡ್ತೀರಾ? ನಮ್ದು ಒಂದು ಚಾನಲ್ ಇರ್ಬೇಕು ಅಂತ, ಅದೇ ಆಶಾಭಾವನೆ. ಅವಕಾಶವಾದಿ ಅಲ್ಲ ನಾವು, ನಮ್ಗೆ ಆಸೆನೂ ಇಲ್ಲ ಅಂತ ನೀವೇ ಹೇಳ್ತಿದ್ದೀರಲ್ಲ. ಮಹತ್ವಾಕಾಂಕ್ಷೆ ಇರ್ಬೇಕು ಅಂತ ಏನಿಲ್ಲ. ನಾವು ಗೋವಾ ಟ್ರಿಪ್ ಮಾಡಾರಲ್ಲ, ಹೈದರಾಬಾದ್ ಟ್ರಿಪ್ ಮಾಡಾರಲ್ಲ, ಮುಂಬೈ ಟ್ರಿಪ್ ಮಾಡಾರಲ್ಲ. ಟ್ರಿಪ್ ರಾಜಕಾರಣ ಮಾಡಿದ್ದೆ ನೀವು, ನಿಮ್ಮಿಂದಲೇ ಆರಂಭ. ನಿಮ್ಮಿಂದಲೇ ಆರಂಭ. ಗೋವಾಕ್ಕೆ ಬಸ್ ಓಡಿಸ್ಕೊಂಡು ಹೋಗಿದ್ ಕಾಂಗ್ರೆಸ್ ಅವರಲ್ಲ, ನೀವೇ ಅದಾದ್ಮೇಲೆ 2 ದಿನಕ್ಕೆ ಮುಖ್ಯಮಂತ್ರಿ ಆಗಿದ್ದು ಯಡಿಯೂರಪ್ಪ ಕಾಂಗ್ರೆಸ್ ಅವರಲ್ಲ. ಅದಾದ್ಮೇಲೆ 18ಕ್ಕೆ ಮತ್ತೆ ಮುಖ್ಯಮಂತ್ರಿ ಆಗಿ ಆಮೇಲೆ ಮುಂಬೈ ಟೂರ್ ಹೋದ್ರಲ್ಲ. ನಾವಲ್ಲ ಮೇಡಮ್, ನಮಗೆ ನಮ್ದೇ ಆದಂತ ಇತಿಹಾಸ ಇದೆ, ನಮ್ಮ ಪಕ್ಷ ಶಿಸ್ತಿನ ಪಕ್ಷ ಇದೆ. ಎಷ್ಟೆಷ್ಟು ದಿನಕ್ಕೆ ಎಷ್ಟೆಷ್ಟು ತಿಂಗಳಿಗೆ ರಾಜೀನಾಮೆ ಕೊಟ್ಟರು ಕಾಂಗ್ರೆಸ್ ಪಾರ್ಟಿಯಲ್ಲಿ ಅಂತ ಹೇಳ ಮೇಡಮ್? ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ರವೀಂದ್ರ ರೇಷ್ಮೆ ಸರ್, ನನ್ನ ಧ್ವನಿ ತಮಗೆ ಕೇಳಿಸ್ತಾ ಇದ್ರೆ? ಕೇಳಿಸ್ತಾ ಇದೆ. ಈಗ DK ಶಿವಕುಮಾರ್ ಅವರು ತಾಯಿ ಉಂಟು, ನಾನುಂಟು, ನನ್ನ ಪ್ರಾರ್ಥನೆ ಉಂಟು ಅಂತ ಹೇಳಿದ್ರು. ಹಾಗೆ ನೋಡಿದ್ರೆ DK ಶಿವಕುಮಾರ್ ಅವರನ್ನ ಸೋನಿಯಾ ಗಾಂಧಿ ಅವರ ಬ್ಲೂ ಐಡ್ ಬಾಯ್ ಅಂತ ಕರೀತಾರೆ, ಅಂದರೆ ನೀಲಿ ಕಣ್ಣಿನ ಹುಡುಗ ಅಂತ. ಸೊ ಅವರು ಕೇಳಿದಂತಹ ಟಾಸ್ಕ್ಗಳು, ಅವರು ಹೇಳಿದಂತಹ ಪ್ರತಿಯೊಂದು ಕಾರ್ಯಗಳನ್ನು ಚಾಚೂ ತಪ್ಪದೆ ಮಾಡಿ ಈಗಲೂ ಕೂಡ ನಾನು ಪಕ್ಷನಿಷ್ಠ ಅನ್ನೋದನ್ನು ಪದೇ ಅದನ್ನು ಎಲ್ಲರಲ್ಲೂ ಕೂಡ ಅದನ್ನು ಅವರು ಕನ್ಫರ್ಮ್ ಮಾಡ್ತಾ ಇದ್ದಾರೆ. ಐ ಮೀನ್ ಎಲ್ಲರಲ್ಲೂ ಕೂಡ ನಾನು ಪಕ್ಷದ ಹೊರತಾಗಿ ಯೋಚನೆ ಮಾಡಲ್ಲ ಅನ್ನೋದನ್ನು ಮುಟ್ಟಿಸ್ತಾ ಇದ್ದಾರೆ, ತಲುಪಿಸ್ತಾ ಇದ್ದಾರೆ. ಈ ವಿಚಾರದಲ್ಲಿ ಹೈಕಮಾಂಡ್ನ ತಡೀತಿರೋದೇನು ಸರ್? ಹೈಕಮಾಂಡ್ನ ತಡೀತಿರೋದೇನು? ಆಯ್ತು, ಬಿಹಾರ ಎಲೆಕ್ಷನ್ ಆಯಿತು, ಸೋತ್ರು, ಭಾಳ ಕಡೆ ಸೋತ್ರು, 90 ಸೋತವ್ರಿಗೆ 1 ಸೋಲೇನು ಹೆಚ್ಚಾಗ್ಲಿಕ್ಕಿಲ್ಲ. ಯಾಕೆ ಈ ಡಿಲೇ? ಯಾಕೆ ಹಿಂಗೆ ಮುಂದುವರ್ಸ್ಕೊಂಡು ಹೋಗ್ತಿದ್ದಾರೆ ಇವರು? ಏನು ಅವ್ರನ್ನ ತಡೀತಿರೋದು? ನೋಡಿ, ಕಾಂಗ್ರೆಸ್ ಪಕ್ಷದ ಈ ಸಂಖ್ಯಾಬಲ ಏನಿದೆ ಅದೇ ಒಂದು ದೊಡ್ಡ ಹೊರೆಯಾಗೋಗ್ಬಿಟ್ಟಿದೆ. ಹಿಂದಿನ ಸಾರಿ ಬರೀ 122 ಸೀಟ್ಗಳ ಸರಳ ಬಹುಮತ ಇದ್ದಾಗ
ಸಿದ್ದರಾಮಯ್ಯನವ್ರ ನಂತರ ಯಾರು ಸಿದ್ದರಾಮಯ್ಯನವ್ರು ಬದಲಾಗ್ತಾರ ಅನ್ನೋ ಪ್ರಶ್ನೆನೇ ಬರ್ತಾ ಇರಲಿಲ್ಲ. ಉಪಮುಖ್ಯಮಂತ್ರಿ ಆಗೋದಿರ್ಲಿ, ಸ್ವತಃ ಡಿ ಕೆ ಶಿವಕುಮಾರ್ ಮಂತ್ರಿ ಆಗ್ಲಿಕ್ಕೆ 9 ತಿಂಗಳು ಕಾಯ್ಬೇಕಾಯ್ತು. ಏನೇನೋ ಹೈಕಮಾಂಡ್ ಮಟ್ಟದಲ್ಲಿ ಲಾಬಿ ಮಾಡ್ಬಿಟ್ಟು ಸೋನಿಯಾ ಗಾಂಧಿ ಅವರು ಕೃಪಾ ಕಟಾಕ್ಷದಿಂದ ಬಂದು ಮಂತ್ರಿ ಆದ್ರು. ಆ ಸ್ಥಿತಿ ಹೌದು, ಇತ್ತು. ಸಿದ್ದರಾಮಯ್ಯನವ್ರು ತಗೊಳ್ಳಿಲ್ಲ. ಯಾಕಂದ್ರೆ ಅವ್ರ ಬಗ್ಗೆ ಒಬ್ರು ಅದಿರ್ಲಿ, ಆದ್ರೆ ಒಬ್ಬ ಹಿರಿಯ ವ್ಯಕ್ತಿ ಅವ್ರ ಬಗ್ಗೆ 2023 ಪರಿಸ್ಥಿತಿ ಹಾಗಿರಲಿಲ್ಲ. ಸಿದ್ದರಾಮಯ್ಯನವರು ದಿಲ್ಲಿಗೆ ಓಡೋದ್ರು ನಾಯಕತ್ವದ ವಿಚಾರದಲ್ಲಿ. ಇವ್ರು ಹೋಗ್ಲೇ ಇಲ್ಲ, ಇಲ್ಲೇ ಕೂತಿದ್ರು. ಇಲ್ಲ ಭಕ್ತಿ ಇದ್ದಲ್ಲಿ ಭಗವಂತ, ಪರಿಶ್ರಮ ಇದ್ದಲ್ಲಿ ಪ್ರತಿಫಲ ಅಂತ ಒಂದು ಫಿಲಾಸಫಿ ಹೇಳ್ಕೊಂಡು ಇಲ್ಲೇ ಕೂತಿದ್ರು ಡಿ ಕೆ ಶಿವಕುಮಾರ್. ಕಡೆಗೂ ಅವ್ರನ್ನ ಕರೆದು ಅವ್ರನ್ನ ಮನವರಿಕೆ ಮಾಡ್ಕೊಟ್ಬಿಟ್ಟು ಇಲ್ಲೆಲ್ಲ 2.5 ವರ್ಷ ಅವ್ರ ಮುಖ್ಯಮಂತ್ರಿ ಆಗ್ಲಿ, ನೀವು 2 ವರ್ಷದ ನೀವು DCM ಆಗ್ರಿ ಅಂತ ಅವ್ರು ಹೇಳಿ, ಅವ್ರ ಬಾಯಲ್ಲೇ ಬರುತ್ತಲ್ಲ, ನೀನ್ ಈ ಕೆಲಸ ಮಾಡು, ನೀನ್ ಈ ಕೆಲಸ ಮಾಡು ಅಂತ ಹೇಳಿದ್ರು ನಾವಿಬ್ರು ನಮ್ಮ ಕೆಲಸ ಮಾಡ್ತಾ ಬಂದ್ಬಿಟ್ಟಿದೀವಿ ಅಂತ ಹೇಳ್ತಿದ್ದಾರೆ. ಆದ್ರೆ ಅವ್ರ ಪ್ರತಿಯೊಂದು ಮಾತಿನಲ್ಲಿ ಒಂದು ಇಂಗಿತ ಇದೆ. ಮೊನ್ನೆ ದಿಲ್ಲಿಯಲ್ಲಿ ಒಂದು ಮಾತು ಹೇಳಿದ್ರು, ನಾನು ಯಾವತ್ತೂ ಹೈಕಮಾಂಡ್ಗೆ ಬ್ಲಾಕ್ ಮೇಲ್ ಮಾಡಿದವನ ಅಲ್ಲ ಅಂತ ಅಂದ್ಬಿಟ್ಟು. ಅಂದ್ರೆ ಯಾರೋ ಒಬ್ರು ತಮ್ಮ ಪಕ್ಷದಲ್ಲಿ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಅಂತ ಸೂಕ್ತವಾದ ಒಂದು ಇಂಗಿತ ಅವ್ರ ಮಾತಿನಲ್ಲಿ ಇತ್ತು. ಆಮೇಲೆ ಅವ್ರು ಸ್ವತಃ ಹೇಳ್ಕೊಡ್ತಾರೆ ಪಕ್ಷದ ವಿಚಾರದಲ್ಲಿ, ಅದೇನೋ ನಿಜ. 1985ರಿಂದ ಇಲ್ಲಿವರೆಗೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಅವರು ಅಚಲವಾಗಿ ನಿಂತಿದ್ದಾರೆ. ಆ ಕನಕ್ಪುರದ ಬಂಡೆ ಅಂತ ಕರೀದೆ ಅದೇ. ಯಾವತ್ತು ಬೇರೆ ಬೇರೆ ತ್ರಿಲೋಕ ಸಂಚಾರ ಮಾಡಿದವ್ರಲ್ಲ, ಈ ಪಾರ್ಟಿದ ಆ ಪಾರ್ಟಿ, ಆ ಪಾರ್ಟಿದ ಈ ಪಾರ್ಟಿ, ಆತರ ಅಲ್ಲ. ಆದ್ರೆ ಇವರು ಜನತಾ ಪರಿವಾರದಿಂದ ಬಂದಿರೋರು ಇದಾರಲ್ಲ, ಬಹಳ ಡೈನಮಿಕ್ ಅವರು. ಅವರು ಆರಂಭದಲ್ಲಿ 1983ರಲ್ಲಿ ಗೆದ್ದಾಗದು ಜನತಾ ರಂಗ ಅಂತ ಇತ್ತು, ಆಮೇಲೆ ಜನತಾ ಪಕ್ಷ ಅಂತ ಆಯ್ತು, ಆಮೇಲೆ ಜನತಾ ದಳ ಅಂತ ಆಯ್ತು. 1999ರಲ್ಲಿ ಒಡೆದಾಗ 2 ಬಣ ಆಯ್ತು. ಅವರಿಬ್ರು ಎಲೆಕ್ಷನ್ ಕಮಿಷನ್ ಹೋದ್ರು. ನಮ್ಗೆ ಮೂಲ ಜನತಾ ದಳ ನಾವೇ ಅಂತಂದಾಗ ಎಲೆಕ್ಷನ್ ಕಮಿಷನರ್ ಒಂದು ತಮಾಷೆ ಮಾಡಿದ್ರು. ಯಾವ ಬಣದಲ್ಲಿ ಜಾತಿವಾದಿಗಳು ಜಾಸ್ತಿ ಇದಾರ ಅಂತಿದ್ರು ಆ ಬಣಕ್ಕೆ JDS ಅಂತ ಕೊಟ್ರು, ಜನತಾದಳ ಸೆಕ್ಯುಲರ್ ಅಂತ ಕೊಟ್ರು. ಎಲ್ಲಿ ಪರಮ ಜಗಳ ಗಂಟರು ಜಾಸ್ತಿ ಇದಾರೆ ಅಂತಿದ್ರು ಅವ್ರಿಗೆ ಜನತಾದಳ ಯುನೈಟೆಡ್ ಅಂತ ಕೊಟ್ಬಿಟ್ರು. ಇವತ್ತೇನಾಗ್ಬಿಟ್ಟಿದೆ, JDS ಕಾಪಿ ರೈಟ್ ಪಾಪ ದೇವೇಗೌಡರು ಒಬ್ರು ಹಿಡ್ಕೊಂಡ್ಬಿಟ್ಟಿದ್ದಾರೆ, JDU ನಿತೀಶ್ ಕುಮಾರ್ ಒಬ್ರು ಹಿಡ್ಕೊಂಡ್ಬಿಟ್ಟು ಮತ್ತೆ ಅದನ್ನ ಗೆಲ್ಲಿಸ್ತಿದ್ದಾರೆ. ಉಳಿದವರೆಲ್ಲ ಕಾಂಗ್ರೆಸ್ ಹೊಟ್ಟೋಗ್ಬಿಟ್ರು, ಅಲ್ಲಿ ಇಲ್ಲಿ ಓಡಾಡ್ತಿದ್ದವರೆಲ್ಲ ಕಾಂಗ್ರೆಸ್ಗೆ ಬಂದ್ಬಿಟ್ರು. ಹೀಗಾಗಿ ಅವರು ಕ್ರಾಂತಿಕಾರಿಗಳೇ, ಅವ್ರು ಎಲ್ಲಿದ್ರು ಒಂದ್ ಕಡೆ ನಿಂತ ನೆಲೆ ನಿಲ್ಲಲ್ಲ. ಸಿದ್ದರಾಮಯ್ಯನವ್ರ ವಿಚಾರದಲ್ಲಿ ಹೈಕಮಾಂಡ್ಗೆ ಬಂದಿರೋ ಜಟಿಲತೆ ಇದೆ. ಸಿದ್ದರಾಮಯ್ಯ ಇವ್ರ ತರ ಬಂಡೆಗಿಂಡೆ ಅಂತ ಅದು ನಂಬೋದಿಲ್ಲ ಸಿದ್ದರಾಮಯ್ಯ.